ಬಂಧುಗಳೇ ನಮಸ್ಕಾರ. ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಒಂದ್ಸರಿ ಅನಿಸುತ್ತೆ ಮೋದಿ ಹೋದ ಜನ್ಮದಲ್ಲಿ ವಜ್ರದಾನ ಮಾಡಿರಬೇಕು. ಅದಕ್ಕೇನೆ ರಾಹುಲ್ ಗಾಂಧಿ ಅಂತ ವಿರೋಧ ಪಕ್ಷ ನಾಯಕ ಸಿಕ್ಕಿರೋದು. ಯಾರಾದರೂ ಸ್ವಲ್ಪ ಸೀರಿಯಸ್ ಆಗಿರೋರು ಏನಾದರೂ ವಿರೋಧ ಪಕ್ಷ ನಾಯಕರು ಅಥವಾ ವಿರೋಧ ಪಕ್ಷದ ಲೀಡರು ಆಗಿದ್ದಿದ್ರೆ 3ನೇ ಟರ್ಮು ನಿರಂತರ ಆಡಳಿತ ಮಾಡ್ತಿರೋರಿಗೆ ಎಲ್ಲೋ ಒಂದು ಕಡೆ ಆಂಟಿ ಇನ್ಕಂಬನ್ಸಿಯ ಭಯ ಇರಬೇಕಾಗಿತ್ತು. ಎಂಥವ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮೋದಿಯವ್ರಿಗೆ ಯಾರಾದರೂ ಪೋಲಿಂಗ್ ಬೂತ್ಗೆ ಮೋದಿಗೆ ವೋಟ್ ಹಾಕ್ಬಾರ್ದು ಅಂತ ಹೋದ್ರೂ ಇವರು ಮುಖಗಳು ಜ್ಞಾಪಕ ಬಂದುಬಿಟ್ರೆ ಅಯ್ಯೋ ದೇವರೇ ಸದ್ಯ ಮೋದಿನ ವಾಸಿ ಅಂತೇಳಿ ಓಟ್ ಹಾಕ್ಬಿಟ್ಟು ಬಂದುಬಿಡ್ತಾರೆ. ಯಾಕೆ ಅಂತೇಳಿದ್ರೆ ನೋಡಿ, ಎಂತೆಂಥ ಚಿನ್ನದಂಥ ಅವಕಾಶಗಳನ್ನ ಕಳ್ಕೊತಾ ಇರೋದು ಇವ್ರ ಪೆದ್ದತನದಿಂದ. ಎಂತೆಂಥ ಚಿನ್ನದ ಅವಕಾಶ ನೋಡಿ. ಇವತ್ತು ಇಡೀ ದೇಶದಲ್ಲಿ ನೀಟಿಂದ ಹವಾ ನಡೀತಾ ಇದೆ. CJP ಅಂತೆ ಜಿಲ್ಲೆ ಪಾರ್ಟಿ ನೆನ್ನೆ ಮೊನ್ನೆ ಹುಟ್ಟಿದ್ದು, ಅದಕ್ಕೆ ತಳ ಇಲ್ಲ ಬುಡ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಸೆನ್ಸೇಷನ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಇವತ್ತಿನ ಇಂಪಾರ್ಟೆಂಟ್ ವಿಷಯ ಆದಂಥ ನೀಟನ್ನು ಇಟ್ಕೊಂಡ್ರು. ಆದರೆ ಅದಕ್ಕೆ ಮುಂಚೆನೇ ನೀಟಿಗೆ ಕೈ ಹಾಕಿ ಅದನ್ನ ನೀಟನ್ನು ಒಂದು ವಿಷಯ ಮಾಡಿದ್ದು ಯಾರು ಗೊತ್ತಾ? ರಾಹುಲ್ ಗಾಂಧಿ. ಏನು ಮೊದಲ ನೀಟ್ ಈ ವರ್ಷ ಏನು ನಡೀತು, ಅದರಲ್ಲಿ ಪೇಪರ್ ಲೀಕ್ ಆಯಿತು. ಅದರಿಂದ ಬಹಳ ಒಂದು ದುರಂತವೇ ನಡೆದೋಯ್ತು. ಹಲವಾರು ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರು. ಇದು ಯಾರಿಗೆ ಆಗಲಿ ಒಂದು ಅಕ್ಷಮ್ಯ ಅಪರಾಧ. ಇಡೀ ದೇಶದಲ್ಲಿ ಒಂದು ಬಿರುಗಾಳಿ ಸೃಷ್ಟಿ ಮಾಡಿಬಿಡ್ತದು. ಆ ಸಂದರ್ಭದಲ್ಲೇನೆ ಕಾಂಗ್ರೆಸ್ ಪಕ್ಷ ಮತ್ತೆ ರಾಹುಲ್ ಗಾಂಧಿ ಒಂದು ದೊಡ್ಡ ಆಂದೋಲನವನ್ನು ಹುಟ್ಟಾಕಿದ್ರು. ಆಂದೋಲನ ಅನ್ನೋದಕ್ಕಿಂತ ಒಂದು ದೊಡ್ಡ ಕ್ಯಾಂಪೇನ್ ಅನ್ನು ಹುಟ್ಟಾಕಿದ್ರು. ಆ ಕ್ಯಾಂಪೇನ್ ಹೆಸರು ಛಾತ್ರೋಂ ಕಿ ಗೂಂಜ್. ಛಾತ್ರರು ಅಂದರೆ ವಿದ್ಯಾರ್ಥಿಗಳು, ಗೂಂಜ್ ಅಂತ ಹೇಳಿದ್ರೆ ಅವರ ಕೂಗು, ವಿದ್ಯಾರ್ಥಿಗಳ ಕೂಗು ಅಂತೇಳಿ ಒಂದು ದೊಡ್ಡ ಕ್ಯಾಂಪೇನನ್ನು ಸ್ಟಾರ್ಟ್ ಮಾಡಿದ್ರು. ಇಡೀ ದೇಶದಲ್ಲಿ ಆ ಕ್ಯಾಂಪೇನನ್ನು ತೊಗೊಂಡೋಗ್ಬೇಕು ಅಂತೇಳಿ ಒಂದು ದೊಡ್ಡ ಪ್ಲಾನ್ ಕೂಡ ಆಯಿತು, ಮಾಸ್ಟರ್ ಪ್ಲಾನ್ ಕೂಡ ಆಯಿತು. ಚೆನ್ನಾಗಿತ್ತು ಮಾಸ್ಟರ್ ಪ್ಲಾನ್. ಅದು ಒಂದು ವಿರೋಧ ಪಕ್ಷಕ್ಕೆ ಬೇಕಾಗಿದ್ದಂತಹ ಪ್ಲಾನ್. ಜೂನ್ 17ನೇ ತಾರೀಕು ಒಂದು ದೊಡ್ಡ ಸಮಾವೇಶವನ್ನು ಕೋಟಾದಲ್ಲಿ ಆರ್ಗನೈಸ್ ಮಾಡಿದ್ರು, ರಾಜಸ್ಥಾನದ ಕೋಟಾದಲ್ಲಿ. ಯಾಕೆ ಕೋಟಾದಲ್ಲೇ ಮಾಡಿದ್ರು ಅಂತ ಹೇಳಿದ್ರೆ ಅದು ಈ ನೀಟ್ ಆಸ್ಪಿರೆಂಟ್ಸ್ಗೆ ಮತ್ತೆ ಏನು ಈ ಕೋಚಿಂಗ್ ಸೆಂಟರ್ಗಳಿದೆಯಲ್ಲ, ಇದರ ದೊಡ್ಡ ಹಬ್ಬ ಅದು. ಆ ಒಂದು ಸಮಾವೇಶದಲ್ಲಿ ಏನು ವಿದ್ಯಾರ್ಥಿಗಳಿದ್ರು, ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳಿದ್ರು, ನೀಟ್ ಆಸ್ಪಿರೆಂಟ್ಸ್ ಇದ್ರು. ಅವ್ರ ಜೊತೆಲ್ಲ ಚರ್ಚೆಗಳಾಯಿತು. ಹೇಗೆ ಹೈ ಫೀಸಸ್ ಏನಾಗ್ತಾ ಇದೆ, ಪೇಪರ್ ಲೀಕಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ, ಜಾಬ್ ಇನ್ಸೆಕ್ಯೂರಿಟಿಯಿಂದ ಏನೇನು ಸಮಸ್ಯೆಗಳಾಗ್ತದೆ, ಇವೆಲ್ಲವೂ ಇಂಟರಾಕ್ಷನ್ಗಳಾಯಿತು. ಮತ್ತು 3 ದೊಡ್ಡ ಬೇಡಿಕೆಗಳನ್ನ ಇಟ್ಕೊಂತು ಆ ಕ್ಯಾಂಪೇನ್. ಮೊದಲನೇದು ಏನು ಪೇಪರ್ ಲೀಕ್ ಆಗಿದ್ದಿಲ್ಲ, ಅದರ ಅಕೌಂಟಬಿಲಿಟಿ ಯಾರ ಮೇಲೆ ಹೋಗಬೇಕು. ಯಾಕೆಂತೇಳಿದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA ಅದನ್ನು ನಡೆಸಿತ್ತು ಪರೀಕ್ಷೆಯನ್ನು. ಅಕೌಂಟಬಿಲಿಟಿ ಬಗ್ಗೆ ಮೊದಲ ಬೇಡಿಕೆ ಇತ್ತು. ಎರಡನೇದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಎಜುಕೇಷನ್ ಮಿನಿಸ್ಟರ್ ಆಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಡಬೇಕು ಅಂತೇಳಿ ಎರಡನೇ ಬೇಡಿಕೆ ಆಗಿತ್ತು. ಮೂರನೇ ಬೇಡಿಕೆ ಸ್ಟೂಡೆಂಟ್ಸ್ ವೆಲ್ಫೇರ್ ಮತ್ತು ಮೆಂಟಲ್ ಹೆಲ್ತ್. ಈ ಸ್ಟೂಡೆಂಟ್ಸ್ಗೆ ಇದರಿಂದ ಆಗ್ತಿರ್ತಕ್ಕಂಥ ಸ್ಟ್ರೆಸ್ಸು, ಜಾಬ್ ಇನ್ಸೆಕ್ಯೂರಿಟಿ, ಇದರ ಬಗ್ಗೆ ಮೂರನೇ ಬೇಡಿಕೆ ಆಗಿತ್ತು. ಇವತ್ತು ಯಾವ ವಿಚಾರಗಳಲ್ಲಿ CJP ಇವನ್ ವಿರೋಧ ಪಕ್ಷಗಳ ಕಣ್ಣಿಗೆ ನೀಲಿಗಣ್ಣಿಂದ ಕಾಣ್ತಾ ಇದೆ ಅಂತ ಹೇಳಿದ್ರೆ ಈ 3 ವಿಷಯಗಳನ್ನ ಹಿಡ್ಕೊಂಡಿದ್ದೆ. ಈ 3 ವಿಚಾರಗಳು CJP ವಿಷಯಗಳಲ್ಲ. ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ಸು ಮುಂಚೆನೇ ಶುರು ಮಾಡಿದಂತಹ ಕ್ಯಾಂಪೇನ್ ಪ್ಲಾನಿಂಗ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಕೋಟಾ ಆದಮೇಲೆ ಡೆಹ್ರಾಡೂನು, ಡೆಹ್ರಾಡೂನ್ ಆದಮೇಲೆ ಪ್ರಯಾಗ್ರಾಜ್ ಆದಮೇಲೆ ಪಾಟ್ನಾ ಆದಮೇಲೆ ಬೆಂಗಳೂರು ಆದಮೇಲೆ ಡೆಲ್ಲಿ. ಯಾಕೆ ಈ ಕೇಂದ್ರಗಳನ್ನ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಇನ್ನು ನೀಟ್ ಕೋಚಿಂಗ್ನ ಹಬ್ಗಳಾಗಿದಾವಲ್ಲ, ಇವುಗಳನ್ನೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಇಡೀ ದೇಶದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ಆ ಕ್ಯಾಂಪೇನ್ ಸಮಾವೇಶಗಳನ್ನ ಆರ್ಗನೈಸ್ ಮಾಡಿದ್ರು. ರಾಹುಲ್ ಗಾಂಧಿ ಹೋಗಿ ಅದ್ಭುತವಾಗಿ ಅಬ್ಬರಿಸಿದ್ರು ಆ ಕೋಟಾದ ಸಮಾವೇಶದಲ್ಲಿ. ನೆಕ್ಸ್ಟ್ ಡೆಹ್ರಾಡೂನ್ ಸಮಾವೇಶ ಆಗ್ಲೇನೆ ಒಂದು ಹೀಟ್ ತಗೊಂತಾ ಇತ್ತು, ಮೊಮೆಂಟಮ್ ತಗೊಂತಾ ಇತ್ತು. ನೆಕ್ಸ್ಟ್ ರಾಹುಲ್ ಗಾಂಧಿ ಪಾಟ್ನಾಗೆ ಹೋಗಬೇಕಿತ್ತು, ಬೆಂಗಳೂರಿಗೆ ಹೋಗಬೇಕಿತ್ತು, ಡೆಲ್ಲಿಗೆ ಹೋಗಬೇಕಿತ್ತು. ಎಲ್ಲ ಕಡೆ ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡ್ಬೋದಾಗಿತ್ತು. ಆದರೆ ಮಾಮೂಲಿ ಅಣ್ಣ ಫಾರಿನ್ಗೆ ಎಸ್ಕೇಪ್. ಯಾವ ವಿಚಾರ ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ತಲೆನೋವಾಗ್ತಾ ಇತ್ತು, ಇಡೀ ದೇಶದಲ್ಲಿ ಒಂದು ಬಿರುಗಾಳಿನ ಸೃಷ್ಟಿ ಮಾಡ್ಬೋದಾಗಿತ್ತು, ಅದ್ಭುತ ಅವಕಾಶ ಕೈಯಲ್ಲಿತ್ತು, ಅದನ್ನು ಚೆಲ್ಬಿಟ್ಟು ಯಾವುದೋ ಒಂದು ಅದೇನಂತೀರ, ಯಾವ ಭಾಷೆ ಬಳಸಬೇಕು ಗೊತ್ತಿಲ್ಲ, ಆ ಕಾರಣಕ್ಕೋಸ್ಕರ ವಿದೇಶಕ್ಕೆ ಓಡೋದ್ರು. ಎಲ್ಲಿಗೋದ್ರು, ಏನು ಮಾಡಿದ್ರು, ಎಲ್ಲಿ ಉಳ್ಕೊಂಡಿದ್ರು ಯಾರಿಗೂ ಗೊತ್ತಿಲ್ಲ. ಹೋಗ್ಲಿ ಬೇಗ ವಾಪಸ್ ಆದರೂ ಬಂದ್ರೆ ಇಲ್ಲ, 5ನೇ ತಾರೀಕು ಬರಬೇಕಾಗಿತ್ತು, ಮತ್ತೆ ಪೋಸ್ಟ್ಪೋನ್ ಆಯಿತು. 8ನೇ ತಾರೀಕು ಹೋಯ್ತು, 8ನೇ ತಾರೀಕಿಂದ ಮತ್ತೆ 12ನೇ ತಾರೀಕಿಗೆ ಪೋಸ್ಟ್ಪೋನ್ ಆಯಿತು. ಇವ್ರು ವಾಪಸ್ ಬರೋಷ್ಟೊತ್ತಿಗೆ ಏನಾಗಿತ್ತು ಗೊತ್ತಾ? ಯಾವುದೋ ರಾತ್ರಿ ಒಬ್ಬ ಕೆಲಸದ ಬಡಗಿ ಕೂತಿದ್ನಲ್ಲ, ಅವನೊಂದು CJP ಅಂತ ಸುಮ್ಮನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಸ್ಟಾರ್ಟ್ ಮಾಡ್ದ. ಅದಕ್ಕೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಆಗೋದ್ರು. ಅವ್ರಿಗೊಂದು ವಿಷಯ ಇರಲಿಲ್ಲ ಜನಗಳು ಮುಂದೆ ಹೋಗೋದಕ್ಕೆ. ಈ ನೀಟ್ ಅಂತ ಸಿಕ್ತು, ಇವರಾಗಲೇ ಎಲ್ಲ ಆಹಾರ ತಯಾರು ಮಾಡಿ ಚೆನ್ನಾಗಿ ಮೊಸರನ್ನ ರೆಡಿ ಮಾಡಿ ಇಟ್ಟಿತ್ತು ಕೋತಿಗಳು. ಮೇಕೆ ಬಂತು, ಚೆನ್ನಾಗಿ ತಿನ್ಕೊಂಡೋಗಿ ದಷ್ಟಪುಷ್ಟವಾಗಿ ಬೆಳೀತು. ಕೋತಿ ಬಾಯಿ ಬಡ್ಕೊಂತ ಕೂತಿತ್ತು. CJPಗೆ ಯಾವಾಗ ಇಷ್ಟೊಂದು ಜನಬೆಂಬಲ ಸಿಗಕ್ಕೆ ಶುರುವಾಯಿತು, ರಾಹುಲ್ ಗಾಂಧಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡ್ತು. ಅಯ್ಯೋ ನನಗೆ ಸಿಗಬೇಕಾಗಿದ್ದು, ನಾನು ವಿರೋಧ ಪಕ್ಷದ ನಾಯಕ, ನಾನು ಪ್ರಧಾನಮಂತ್ರಿ ಆಗೋಕ್ಕೆ ಹುಟ್ಟಿರ್ತಕ್ಕಂಥವನು, ಆ ಕುಟುಂಬದವನು, ನನಗೆ ಸಿಗದಿರೋ ಮಾನ್ಯತೆ, ನನಗೆ ಸಿಗದಿರೋ ಬೆಂಬಲ ಅದ್ಯಾವುದು ನೆನ್ನೆ ಮೊನ್ನೆ ಪಾರ್ಟಿ ಸಿಕ್ಬಿಟ್ಟಿದ್ದಲ್ಲ ಅಂತೇಳಿ ಎಷ್ಟು ಹೊಟ್ಟೆ ಉರ್ಕೊಂಡ್ರು ಅಂತ ಹೇಳಿದ್ರೆ, ಅಷ್ಟು ದಿವಸ ಜಂತರ್ ಮಂತರಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ CJP ಅಥವಾ ವಾಂಗ್ಚುಕ್ಕು. ಒಂದೇ ಒಂದು ದಿವಸ ಜಂತರ್ ಮಂತರ್ಗೆ ಹೋಗಲಿ. ಅವತ್ತು ಗಲಭೆ ಆಯ್ತಲ್ಲ 20ನೇ ತಾರೀಕು, ಆವತ್ತು ಕೂಡ ಸೈಟ್ಗೆ ಹೋಗಲಿಲ್ಲ. ಬಟ್ ಹೋಗಿದ್ದೆಲ್ಗೆ
ಸಂಜೆ ಪ್ರಧಾನಮಂತ್ರಿ ನಿವಾಸದ ಮುಂದೆ, ಅವರ ಸರ್ಕಾರಿ ನಿವಾಸದ ಮುಂದೆ ಹೋಗಿ ಅಲ್ಲಿ ನಾಟಕ ಆಡಕ್ಕೆ ಹೋದ್ರೆ ಯಾಕೆ? ಸ್ವಲ್ಪ ಅಟೆನ್ಷನ್ ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ. ತಲೆ ಒಳಗಡೆ ಏನಿದೆ ರೀ ಇವ್ರಿಗೆ? ಎಂಥ ಅವಕಾಶ ಸಿಕ್ಕಿತ್ತು ರೀ. ನೀಟ್ ಪರೀಕ್ಷೆ ಸರ್ಕಾರ ತಪ್ಪಲ್ಲ, ಆದರೆ ಆಗಿದ್ದು ಅದಾದಮೇಲೆ ಆಗಿದ್ದಂತಹ ಮುಗ್ಧ ಮಕ್ಕಳ ಆತ್ಮಹತ್ಯೆಗಳು, ಇದಕ್ಕೆ ಜವಾಬ್ದಾರಿಯನ್ನು, ಇದಕ್ಕೆ ಏನು ಅಕೌಂಟಬಿಲಿಟಿಯನ್ನು ಸರ್ಕಾರದ ಮೇಲೆ ಹೇರ್ಬೋದಾಗಿತ್ತು. ಅದ್ಭುತವಾದ ಅವಕಾಶ ರಾಹುಲ್ ಗಾಂಧಿಗಿತ್ತು, ಕಾಂಗ್ರೆಸ್ ಪಾರ್ಟಿಗಿತ್ತು. ಆದರೆ ಎಂಥವ್ರಿ ಅಂಥ ಚಿಂದಂಥ ಅವಕಾಶ ಕಳೆದ್ಬಿಟ್ಟು ಅದ್ಯಾರು ಜಿರ್ಲೆಗಳಿಗೆ ಬಿಡ್ಕೊಟ್ಬಿಟ್ಟು ಅವ್ರನ್ನ ಹೀರೋ ಮಾಡಿದ್ರಲ್ರಿ. ಅದಕ್ಕೆ ಮೋದಿ ಅದೃಷ್ಟ ಅಂತ ಹೇಳಿದ್ದು. ಯಾಕೆ ಅಂತ ಹೇಳಿದ್ರೆ, ಈಗ CJP ಅಂತಕ್ಕಂಥ ಒಂದು ಏನು ಅದೊಂದು ತಂಡಕ್ಕೆ ಏನು ಒಂದು ಮೈಲೇಜ್ ಸಿಕ್ಕಿದೆ ಅಥವಾ ಒಂದು ಜನಪ್ರಿಯತೆ ಸಿಕ್ಕಿದೆ. ಅಕಸ್ಮಾತ್ ಆ ಮೈಲೇಜು, ಆ ಜನಪ್ರಿಯತೆ ಮತ್ತು ಆ ಕಳಕಳಿ ಕಾಂಗ್ರೆಸ್ಗಿತ್ತು ಅಂತೇಳಿ, ಕಾಂಗ್ರೆಸ್ಗೆ ಏನಾದರೂ ಇಡೀ ದೇಶದಲ್ಲಿ ಆ ಮಟ್ಟದ ಜನಪ್ರಿಯತೆ ಈ ವಿಷಯದಲ್ಲಿ ಸಿಕ್ಕಿದ್ದಿದ್ರೆ, ಸಪೋರ್ಟ್ ಈ ವಿಷಯದಲ್ಲಿ ಸಿಕ್ಕಿದ್ದರೆ, ನೀಟ್ ವಿಷಯದಲ್ಲಿ ಸಿಕ್ಕಿದ್ದಿದ್ರೆ, ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ BJPಗೆ ಒಂದು ತಲೆನೋವಾಗ್ತಾ ಇತ್ತು. ಆದರೆ ಕಾಂಗ್ರೆಸ್ಸಿಗೆ ಸಿಕ್ಕಿದ್ದೇನು? ಇವತ್ತು CJP ಏನೇ ಅದು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲಿ, ಮೋದಿಯವರಿಗೆ ಪೊಲಿಟಿಕಲಿ ಅಪೋನೆಂಟ್ ಅಲ್ಲ. ನಮ್ಮ ಗಾದೆಗಳಲ್ಲಿ ಕೋತಿ ಬುದ್ಧಿವಂತ ಇತ್ತು, ತಾನು ತಿನ್ಬಿಟ್ಟು ಮೇಕೆ ಬಾಯಿ ಒರೆಸ್ತಿತ್ತು. ಈ ಕೋತಿ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ, ತಾನು ಮೊಸರನ್ನ ಮಾಡಿ ಎಲ್ಲ ಊರೆಲ್ಲ ಅಲಿಯಕ್ಕೆ ಹೋಗಿತ್ತು, ಮೇಕೆ ಬಂದು ಚೆನ್ನಾಗಿ ತಿನ್ಕೊಂಡೋಯ್ತು. ಇದನ್ನೇನು ಅನ್ಬೇಕು? ಮೋದಿ ಅದೃಷ್ಟನೋ ಪಾಪ ಕಾಂಗ್ರೆಸ್ ಅವರ ಹಣೆ ಬರೋನೋ ಅಂತ ಹೇಳಿ. ನಮಸ್ಕಾರ.